ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ. ಎಲ್ಲರಿಗೂ MGN ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ 4 ವಿಷಯಗಳ ಬಗ್ಗೆ ಕವರ್ ಮಾಡ್ತಾ ಇದ್ದೀನಿ. ಒಂದೊಂದು ಕೂಡ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ವಿಡಿಯೋವನ್ನ ಕೊನೆವರೆಗೂ ನೋಡಿ. ಮೊದಲನೇದಾಗಿ ಅನ್ನಭಾಗ್ಯ ಯೋಜನೆಯ ಉಚಿತ ಅಕ್ಕಿ ಹಣದ ಬಗ್ಗೆ. ಅನ್ನಭಾಗ್ಯ ಯೋಜನೆ ಉಚಿತ ಅಕ್ಕಿ ಹಣವನ್ನ ಬಿಡುಗಡೆ ಮಾಡಿದ್ದಾರೆ. ಯಾರಾದ್ರೂ ಅನ್ನಭಾಗ್ಯ ಯೋಜನೆಯ ಫಲಾನುಭವಿಗಳು ಇದ್ರೆ ಸೊ ನಿಮಗೆ ಅಕ್ಕಿ ಹಣ ಬಿಡುಗಡೆ ಆಗಿದೆ. ಸೊ ಯಾವಾಗ ಅಂದ್ರೆ ಸೆಪ್ಟೆಂಬರ್ ತಿಂಗಳ ಉಚಿತ ಅಕ್ಕಿ ಹಣ, ಅಕ್ಕಿ ಬದಲಿನ ಹಣ ಏನಿದೆ ಆ ಒಂದು ಹಣ ಬಿಡುಗಡೆ ಆಗಿದೆ. ಸಾಕಷ್ಟು ಜನ ಕೇಳ್ತಾ ಇದ್ರಿ ಅಕ್ಕಿ ಹಣ ಬಿಡುಗಡೆ ಆಗ್ತಾ ಇಲ್ಲ ಅಂತ. ಸೊ ಈಗ ಸೆಪ್ಟೆಂಬರ್ ತಿಂಗಳ ಹಣ ಬಿಡುಗಡೆ ಆಗಿದೆ. ಕೆಲವು ದಿನಗಳ ಹಿಂದೆಯಿಂದನೂ ಕೂಡ ಸಾಕಷ್ಟು ಜನರ ಫಲಾನುಭವಿಗಳ ಖಾತೆಗೆ ಜಮೆ ಆಗಿದೆ. ಸೊ ನಿಮ್ಗೂ ಕೂಡ ಬಂದಿರಬಹುದು, ಚೆಕ್ ಮಾಡಿ ನಿಮಗೆ ಬಂದಿದ್ಯಾ ಇಲ್ವಾ ಅಂತ ಕಾಮೆಂಟ್ ಮುಖಾಂತರ ತಿಳಿಸಿ. ಸದ್ಯಕ್ಕೆ ಸೆಪ್ಟೆಂಬರ್ ತಿಂಗಳ ಹಣವನ್ನ ಬಿಡುಗಡೆ ಮಾಡಿದ್ದಾರೆ. ಇನ್ನು ಕೂಡ ಅಕ್ಟೋಬರ್, ನವೆಂಬರ್, ಡಿಸೆಂಬರ್ 3 ತಿಂಗಳ ಹಣನ ಯಾವಾಗ ಸರ್ಕಾರ ಬಿಡುಗಡೆ ಮಾಡುತ್ತೋ ಗೊತ್ತಿಲ್ಲ. ಈಗಾಗಲೇ ಜನವರಿನೂ ಕೂಡ ಕಳೀತಾ ಬಂತು. ಇನ್ನು ಕೂಡ 4 ತಿಂಗಳ ಹಣ ಯಾವಾಗ ಬಿಡುಗಡೆ ಮಾಡ್ತಾರೋ ಗೊತ್ತಿಲ್ಲ. ಸದ್ಯಕ್ಕಂತೂ ಸೆಪ್ಟೆಂಬರ್ ತಿಂಗಳ ಹಣವನ್ನ ಬಿಡುಗಡೆ ಮಾಡಿದ್ದಾರೆ. ಚೆಕ್ ಮಾಡಿ ಬಂದಿದ್ರೆ ಕಾಮೆಂಟ್ ಮುಖಾಂತರ ತಿಳಿಸಿ. ಇದಿಷ್ಟು ಅನ್ನಭಾಗ್ಯ ಯೋಜನೆಯ ಹಣದ ಬಗ್ಗೆ. ಓಕೆ, ನೆಕ್ಸ್ಟ್ ವಿಷಯದ ಕಡೆ ಮತ್ತೆ ಟಾಪಿಕ್ ಕಡೆ ನೋಡೋಣ. ಅದಕ್ಕಿಂತ ಮುಂಚೆ ನೀವೇನಾದ್ರೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಉಚಿತವಾಗಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಅಲ್ಲಿರುವಂತಹ ಆಲ್ ಆಪ್ಷನ್ ಅನ್ನ ಸೆಲೆಕ್ಟ್ ಮಾಡಿ. ಇದರಿಂದ ನಾವು ಮಾಡುವಂತಹ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಶನ್ ನಿಮ್ಗೆ ಬರುತ್ತೆ ಸ್ನೇಹಿತರೆ. ಓಕೆ, ಇವಾಗ ಎರಡನೇ ವಿಷಯ, ನೆಕ್ಸ್ಟ್ ಟಾಪಿಕ್ ಏನು ಅಂತ ನೋಡೋದಾದ್ರೆ, ಕೇಂದ್ರದ ಆಹಾರ ಸಚಿವರಾದಂತಹ ಪ್ರಹ್ಲಾದ್ ಜೋಶಿ ಅವರು ಇತ್ತೀಚೆಗೆ ಮಾಧ್ಯಮದ ಮುಖಾಂತರ ಒಂದು ಮಾಹಿತಿಯನ್ನ ಕೊಟ್ಟಿದ್ದಾರೆ. ಏನಂದ್ರೆ, ಕರ್ನಾಟಕ ಸರ್ಕಾರ ಕೇಳಿದಷ್ಟು ಅಕ್ಕಿ ಕೊಡೋದಕ್ಕೆ ಕೇಂದ್ರ ಸರ್ಕಾರ ರೆಡಿ ಇದೆ. ಇದನ್ನ ಕರ್ನಾಟಕದ ಆಹಾರ ಸಚಿವರಾದಂತಹ KH ಮುನಿಯಪ್ಪ ಅವರಿಗೆ ಹಲವು ಬಾರಿ ನಾವು ಹೇಳಿದ್ದೀವಿ. ಆದ್ರೆ ಕರ್ನಾಟಕ ಸರ್ಕಾರದಿಂದ ಅಕ್ಕಿ ಖರೀದಿ ಮಾಡೋದಕ್ಕೆ ಯಾರು ಕೂಡ ಮುಂದೆ ಬರ್ತಿಲ್ಲ, ಹಾಗೆ ಬೇಡಿಕೆನೂ ಕೂಡ ಬರ್ತಾ ಇಲ್ಲ ಅಂತ ಪ್ರಹ್ಲಾದ್ ಜೋಶಿ ಅಂದ್ರೆ ಕೇಂದ್ರದ ಆಹಾರ ಸಚಿವರಾದಂತಹ ಪ್ರಹ್ಲಾದ್ ಜೋಶಿ ಅವರು ಇತ್ತೀಚೆಗೆ ಮಾಹಿತಿಯನ್ನ ಕೊಟ್ಟಿದ್ದಾರೆ. ಅಂದ್ರೆ ಕರ್ನಾಟಕ ಸರ್ಕಾರದಿಂದ ಆಗ 1 ವರ್ಷದ ಹಿಂದೆ ನಮ್ಗೆ ಅಕ್ಕಿ ಕೊಡಿ, ನಾವು ಹಣವನ್ನ ಕೊಡ್ತೀವಿ, ನಮ್ಗೆ ಅಕ್ಕಿ ಕೊಡಿ, ನಾವು ಕರ್ನಾಟಕದ ಜನರಿಗೆ ಆ ಒಂದು ಅಕ್ಕಿಯನ್ನ ವಿತರಣೆ ಮಾಡಬೇಕು ಅಂತ ಕೇಂದ್ರ ಸರ್ಕಾರಕ್ಕೆ ಕರ್ನಾಟಕ ಸರ್ಕಾರ ಮನವಿಯನ್ನ ಮಾಡಿತ್ತು. ಆಗ ದಾಸ್ತಾನು ಇಲ್ಲದೆ ಇರೋ ಕಾರಣ ಅಕ್ಕಿಯನ್ನ ಕೊಡೋದಕ್ಕೆ ಕೇಂದ್ರ ಸರ್ಕಾರ ಒಪ್ಪಿರ್ಲಿಲ್ಲ. ಅದಾದ್ಮೇಲೆ ದಾಸ್ತಾನು ಜಾಸ್ತಿ ಆದ್ಮೇಲೆ ಇವಾಗ ಅಕ್ಕಿ ಇರೋದ್ರಿಂದ ಕೇಂದ್ರ ಸರ್ಕಾರದಲ್ಲಿ, ಸೊ ಈಗ ಕೇಂದ್ರ ಸರ್ಕಾರನೇ ಹೇಳ್ತಾ ಇದೆ, ಕೇಂದ್ರ ಸರ್ಕಾರದ ಆಹಾರ ಸಚಿವರು ಹೇಳ್ತಾ ಇದ್ದಾರೆ ಪ್ರಹ್ಲಾದ್ ಜೋಶಿ ಅವರು, ನಾವು ಈಗ ಅಕ್ಕಿಯನ್ನ ಕೊಡೋದಕ್ಕೆ ಅಂದ್ರೆ ಮಾರಾಟ ಮಾಡೋದಕ್ಕೆ ರೆಡಿ ಇದೆ, ದಾಸ್ತಾನು ಕೂಡ ಇದೆ, ಬಂದು ತಗೊಳ್ಳಿ ಅಂತ ಹಲವು ಬಾರಿ ಹೋಗಿ ಕೇಳ್ಕೊಂಡಿದ್ದಾರಂತೆ KH ಮುನಿಯಪ್ಪ ಅವ್ರ ಹತ್ರ. ಆದ್ರೆ ಇದುವರೆಗೂ ಕೂಡ ಬೇಡಿಕೆ ಬಂದಿಲ್ವಂತೆ. ಅಂದ್ರೆ ನಮ್ಗೆ ಅಕ್ಕಿ ಬೇಕು ಅಂತ ಯಾರು ಕೂಡ ಇದುವರೆಗೂ ಕೇಳ್ಕೊಂಡ್ ಬಂದಿಲ್ವಂತೆ. ಅಷ್ಟೇ ಅಲ್ದೇನೆ ಮೊದ್ಲಿಗಿಂತ ಕಡಿಮೆ ಬೆಲೆಯಲ್ಲಿನೇ ಕೊಡ್ತೀವಿ ನಾವು ಅಂತ ಹೇಳ್ತಾ ಇದಾರಂತೆ. ಆದ್ರೂ ಕೂಡ ಇದುವರೆಗೂ ಕರ್ನಾಟಕ ಸರ್ಕಾರದಿಂದ ಬೇಡಿಕೆ ಬಂದಿಲ್ವಂತೆ. ಅಂದ್ರೆ ಮೊದ್ಲು ಪ್ರೈಸ್ ಎಷ್ಟಿತ್ತು ಅಂತ ನೋಡೋದಾದ್ರೆ 32 ರೂಪಾಯಿ ಇತ್ತಂತೆ. ಅಂದ್ರೆ ಕೇಂದ್ರ ಸರ್ಕಾರದಿಂದ ಕರ್ನಾಟಕ ಸರ್ಕಾರ ಏನಾದ್ರು ಖರೀದಿ ಮಾಡ್ಬೇಕು ಅಂತ ಆಗಿದ್ರೆ ಸೊ 1 kgಗೆ 32 ರೂಪಾಯಿ ಕೊಡ್ಬೇಕಿತ್ತಂತೆ ಆವಾಗ. ಈಗ ಆ ಒಂದು kg ಬೆಲೆಯನ್ನ ಇನ್ನೂ ಕೂಡ ಕಡಿಮೆ ಮಾಡಿದ್ದಾರಂತೆ. ಎಷ್ಟು ಕಡಿಮೆ ಮಾಡಿದ್ದಾರೆ ಅಂದ್ರೆ 22.5 ಅಂದ್ರೆ 22.5 ರೂಪಾಯಿಗೆ ಈಗ 1 kgಗೆ ನಾವು ಕೊಡ್ತೀವಿ ಅಂತ ಕೇಂದ್ರ ಸರ್ಕಾರ ಹೇಳ್ತಾ ಇದಾರಂತೆ. ಆದ್ರೆ ಕರ್ನಾಟಕ ಸರ್ಕಾರದಿಂದ ಯಾವುದೇ ಬೇಡಿಕೆ ಬಂದಿಲ್ವಂತೆ. ಅಂದ್ರೆ ಮೊದ್ಲಿಗಿಂತ 11.5 ಅಂದ್ರೆ 11.5 ರೂಪಾಯಿ ಕಡಿಮೆ ಬೆಲೆಯನ್ನ ಇಳಿಕೆ ಮಾಡಿದ್ದಾರೆ ಕೇಂದ್ರ ಸರ್ಕಾರದಿಂದ. ಆದ್ರೂ ಕೂಡ ಸೊ ನಮ್ಗೆ ಯಾವುದೇ ಬೇಡಿಕೆಯನ್ನ ಬಂದಿಲ್ಲ ಅಂತ ಇಲ್ಲಿ ಕೇಂದ್ರ ಸರ್ಕಾರ ಸಚಿವರಾದಂತಹ ಅಂದ್ರೆ ಆಹಾರ ಸಚಿವರಾದಂತಹ ಪ್ರಹ್ಲಾದ್ ಜೋಶಿ ಅವರು ಹೇಳ್ತಾ ಇದೆ. ಈ ಒಂದು ಮಾಹಿತಿಯನ್ನ ಇತ್ತೀಚೆಗೆ ಕೊಟ್ಟಿರುವಂತದ್ದು. ಇದರಿಂದ ಬೆಲೆ ಇಲ್ಲಿ ಇಳಿಕೆ ಆಗಿರೋದ್ರಿಂದ ಕರ್ನಾಟಕ ಸರ್ಕಾರಕ್ಕೂ ಕೂಡ ಇಲ್ಲಿ ಬೆನಿಫಿಟ್ ಆಗುತ್ತೆ. ಅಂದ್ರೆ ಹಣ ಉಳಿತಾಯ ಆಗುತ್ತೆ. ಎಷ್ಟು ಅಂದ್ರೆ 190 ಕೋಟಿ ರೂಪಾಯಿಗಳನ್ನ ಪ್ರತಿ ತಿಂಗಳು ಉಳಿಸಬಹುದು ಅನ್ನುವಂಥದ್ದು ಇಲ್ಲಿ ಪ್ರಹ್ಲಾದ್ ಜೋಶಿ ಅವರು ಹೇಳ್ತಿರುವಂತದ್ದು. ಆದ್ರೆ ಕರ್ನಾಟಕ ಸರ್ಕಾರ ಯಾಕೋ ಕೇಂದ್ರದಿಂದ ಅಕ್ಕಿಯನ್ನ ಖರೀದಿ ಮಾಡೋದಕ್ಕೆ ಸ್ವಲ್ಪ ಹಿಂದೇಟು ಆಗ್ತಾ ಇದೆ. ಯಾಕೆ ಇಂಟ್ರೆಸ್ಟ್ ಇಲ್ವೋ ಗೊತ್ತಿಲ್ವೋ, ಅಥವಾ ಆಸಕ್ತಿ ಇಲ್ವೋ, ಅಥವಾ ಮೊದ್ಲು ಕೇಳಿದ್ರು ಅವಾಗ ಕೊಡಲ್ಲ ಅಂದಿದ್ರು, ಇವಾಗ ಏನ್ ತಗೊಳ್ಳೋದು ಅನ್ನುವಂತಹ ಒಂದು ರಿವೆಂಜ್ ತಗೊಂತಾ ಇದಾರೆ ಏನೋ ಗೊತ್ತಿಲ್ಲ. ಬಟ್ ಇಲ್ಲಿ ಕೇಂದ್ರ ಸರ್ಕಾರ ಕೊಡೋದಕ್ಕೆ ರೆಡಿ ಇದೆ, ಇಲ್ಲಿ ರಾಜ್ಯ ಸರ್ಕಾರ ಅಂದ್ರೆ ಕರ್ನಾಟಕ ಸರ್ಕಾರ ಅಕ್ಕಿಯನ್ನ ತಗೊಳ್ತಾ ಇಲ್ಲ. ಸೊ ಇವಾಗ ನೀವು ಕಾಮೆಂಟ್ ಮಾಡಿ ತಿಳಿಸಿ, ನಿಮ್ಗೆ ಉಚಿತ ಅಕ್ಕಿ ಹಣ ಬೇಕಾ ಅಥವಾ ನಿಮ್ಗೆ ಉಚಿತ ರೇಷನ್ ಬೇಕಾ? ನಿಮ್ಗೆ ಒಂದು 10 kg ಇವಾಗ 5 kg ಅಕ್ಕಿ ಕೊಡ್ತಾ ಇದಾರೆ, 5 kg ಅಕ್ಕಿ ಬದಲಿಗೆ ಹಣವನ್ನ ಕೊಡ್ತಾ ಇದ್ದಾರೆ. ಈಗ ನಿಮ್ಗೆ ಸದ್ಯಕ್ಕೆ 2 ಕೂಡ ಸಿಗ್ತಾ ಇದೆ. ಅಂದ್ರೆ ಇಲ್ಲಿ 5 kg ಅಕ್ಕಿ ಬದಲಿಗೆ ಹಣನೂ ಕೂಡ ಸಿಗ್ತಾ ಇದೆ, ಅಂದ್ರೆ ಉಚಿತವಾಗಿ 5 kg ಅಕ್ಕಿನೂ ಕೂಡ ಸಿಗ್ತಾ ಇದೆ. ಈಗ ನೀವು ಕಾಮೆಂಟ್ ಮುಖಾಂತರ ತಿಳಿಸಿ, ನಿಮ್ಗೆ 10 kg ಅಕ್ಕಿ ಬೇಕಾ ಅಥವಾ ಇವಾಗ ಯಾವ ರೀತಿ ಇದೆಯಲ್ಲ 5 kg ಅಕ್ಕಿ ಮತ್ತೆ 5 kg ಬದಲಿಗೆ ಹಣ, ಸೊ ಇದೇ ಕಂಟಿನ್ಯೂ ಆಗ್ಬೇಕಾ ಏನು ಅಂತ ಕಾಮೆಂಟ್ ಮುಖಾಂತರ ತಿಳಿಸಿ. ಯಾಕಂದ್ರೆ ಇಲ್ಲಿ ಅನ್ನಭಾಗ್ಯ ಯೋಜನೆಯ ಫಲಾನುಭವಿಗಳ ಬೇಡಿಕೆ ಏನಿದೆ ಅಂದ್ರೆ BPL ಕಾರ್ಡ್ ಹೋಲ್ಡರ್ಸ್ ಬೇಡಿಕೆ ಏನಿದೆ,
ಸೊ ಅದನ್ನೇ ಸರ್ಕಾರ ಮಾಡುತ್ತೆ. ಸೊ ಓಕೆನಾ, ಸೊ ಹಾಗಾಗಿ ನಿಮ್ಮ ಉತ್ತರವನ್ನ ಕಾಮೆಂಟ್ ಮುಖಾಂತರ ತಿಳಿಸಿ. ಓಕೆ, ಇದಿಷ್ಟು ಅನ್ನಭಾಗ್ಯ ಯೋಜನೆಯ 2ನೇ ಟಾಪಿಕ್ ಆಗಿತ್ತು. ಇನ್ನು 3ನೇ ಟಾಪಿಕ್, 3ನೇ ವಿಷಯದ ಬಗ್ಗೆ ನೋಡೋದಾದ್ರೆ, ಸರ್ಕಾರದಿಂದ 6ನೇ ತರಗತಿ ವಸತಿ ಶಾಲೆಗಳಿಗೆ ಅರ್ಜಿಯನ್ನ ಆಹ್ವಾನ ಮಾಡಿದ್ದಾರೆ. ಅಂದ್ರೆ 6ನೇ ತರಗತಿಯಿಂದ 10ನೇ ತರಗತಿವರೆಗೂ ಇಂಗ್ಲಿಷ್ ಮೀಡಿಯಂ ನಲ್ಲಿ ನಿಮ್ಮ ಮಕ್ಕಳು ಏನಾದ್ರೂ ಓದಬೇಕು ಅಂದ್ರೆ ಅಲ್ಲೇ ಊಟ ವಸತಿ ಎಲ್ಲಾನು ಕೂಡ ಉಚಿತವಾಗಿರುತ್ತೆ, ಜೊತೆಗೆ ಶಿಕ್ಷಣ ಕೂಡ ಉಚಿತವಾಗಿರುತ್ತೆ. 6ನೇ ತರಗತಿಯಿಂದ 10ನೇ ತರಗತಿವರೆಗೂ ಇಲ್ಲಿ ಇಂಗ್ಲಿಷ್ ಮೀಡಿಯಂ ಅಲ್ಲಿ ನಿಮ್ಮ ಮಕ್ಕಳಿಗೆ ಎಜುಕೇಶನ್ ಕೊಡ್ತಾರೆ ಉಚಿತವಾಗಿ. ಈ ರೀತಿಯಾಗಿರುವಂತಹ ವಸತಿ ಶಾಲೆಗಳಿಗೆ ಅರ್ಜಿಯನ್ನು ಸಲ್ಲಿಸೋದಕ್ಕೆ ಇವಾಗ ಅವಕಾಶವನ್ನ ಕೊಟ್ಟಿದ್ದಾರೆ. ಯಾವ ಇಲಾಖೆಯಿಂದ ಅಂತ ನೋಡೋದಾದ್ರೆ, ಸಮಾಜ ಕಲ್ಯಾಣ ಇಲಾಖೆ, ಪರಿಶಿಷ್ಟ ವರ್ಗಗಳ ಕಲ್ಯಾಣ ಇಲಾಖೆ, ಹಾಗೇನೆ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ಅಡಿಯಲ್ಲಿ ಬರುವಂತಹ ಯಾವ ಶಾಲೆಗಳು ಅಂತ ನೋಡೋದಾದ್ರೆ, ಮೊರಾರ್ಜಿ ದೇಸಾಯಿ ವಸತಿ ಶಾಲೆ, ಕಿತ್ತೂರು ರಾಣಿ ಚೆನ್ನಮ್ಮ ವಸತಿ ಶಾಲೆ, ಅಟಲ್ ಬಿಹಾರಿ ವಾಜಪೇಯಿ ವಸತಿ ಶಾಲೆ, ಡಾಕ್ಟರ್ BR ಅಂಬೇಡ್ಕರ್ ವಸತಿ ಶಾಲೆ, ಇಂದಿರಾ ಗಾಂಧಿ ವಸತಿ ಶಾಲೆ. ಸೊ ಇಷ್ಟು ಶಾಲೆಗಳಿಗೂ ಕೂಡ 6ರಿಂದ 10ನೇ ತರಗತಿಯ ವಸತಿ ಶಾಲೆಗೆ ಅರ್ಜಿಯನ್ನ ಆಹ್ವಾನ ಮಾಡಿದ್ದಾರೆ. ಅರ್ಜಿಯನ್ನ ಹೇಗೆ ಸಲ್ಲಿಸೋದು ಅಂದ್ರೆ, ಆನ್ಲೈನ್ ಮುಖಾಂತರ ಅರ್ಜಿನ ಸಲ್ಲಿಸಬೇಕಾಗುತ್ತೆ. ವೆಬ್ಸೈಟ್ ಅನ್ನ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ, ಅಲ್ಲಿ ನೀವು ನೋಡಬಹುದು. ಹಾಗೇನೆ ನಿಮ್ಮ ಹತ್ತಿರದಲ್ಲಿ ಯಾವ್ದಾದ್ರು ವಸತಿ ಶಾಲೆ ಇದ್ರೆ, ನಾನು ಈ ಹಿಂದೆ ಹೇಳಿದಂತಹ ಯಾವ್ದಾದ್ರು ವಸತಿ ಶಾಲೆ ಇದ್ರೆ ಅಲ್ಲಿನೂ ಕೂಡ ನೀವು ಅರ್ಜಿಯನ್ನು ಸಲ್ಲಿಸಬಹುದು. ಅಥವಾ ನಿಮ್ಮ ಸ್ಕೂಲ್ ಏನಿರ್ತಾರೆ ಅಂದ್ರೆ 5ನೇ ಕ್ಲಾಸ್ ಇವಾಗ ಓದುತ್ತಾ ಇರ್ತಾರಲ್ಲ ನಿಮ್ಮ ಮಕ್ಕಳು, ಅಥವಾ ಯಾರಾದ್ರೂ 5ನೇ ಕ್ಲಾಸ್ ಓದ್ತಾ ಇದ್ರೆ ಆ ಒಂದು ಶಾಲೆಯ ಮುಖಾಂತರನು ಕೂಡ ಅರ್ಜಿಯನ್ನ ಸಲ್ಲಿಸಬಹುದು. ಸೊ ಇಲ್ಲಿ ಯಾವ್ಯಾವೆಲ್ಲ ಫೆಸಿಲಿಟಿ ಸಿಗುತ್ತೆ ಈ ಒಂದು ಶಾಲೆಗೆ ಏನಾದ್ರೂ ಆಯ್ಕೆ ಆದ್ರೆ ಮಕ್ಕಳು ಅಂತ ನೋಡೋದಾದ್ರೆ, ಇಲ್ಲಿ ಉಚಿತವಾಗಿ ಯೂನಿಫಾರ್ಮ್ ಸಿಗುತ್ತೆ. ಹಾಗೇನೆ ಬುಕ್ಸ್ ಮತ್ತೆ ಸ್ಟೇಷನರಿ ಅಂದ್ರೆ ಪೆನ್ನು, ಬುಕ್ಸ್ ಇದೆಲ್ಲಾನು ಕೂಡ ಸ್ಟೇಷನರಿ ಐಟಮ್ ಉಚಿತವಾಗಿ ಸಿಗುತ್ತೆ. ಮತ್ತೆ 6ರಿಂದ 10ನೇ ತರಗತಿವರೆಗೂ ಇಂಗ್ಲಿಷ್ ಮೀಡಿಯಂ ಅಲ್ಲಿ ಇಲ್ಲಿ ಎಜುಕೇಶನ್ ಸಿಗುತ್ತೆ. ಮತ್ತೆ ಉಚಿತವಾಗಿ ಊಟ ಸಿಗುತ್ತೆ. ಹಾಗೇನೆ ವಸತಿ ಅಂದ್ರೆ ಹಾಸ್ಟೆಲ್ ಕೂಡ ಹಾಸ್ಟೆಲ್ ಫೆಸಿಲಿಟಿನೂ ಕೂಡ ಎಲ್ಲಾನು ಕೂಡ ಉಚಿತವಾಗಿ ಸಿಗುತ್ತೆ. ಈ ವಸತಿ ಶಾಲೆಗಳಿಗೆ ಮಕ್ಕಳನ್ನ ಹೇಗೆ ಆಯ್ಕೆ ಮಾಡ್ತಾರೆ ಅಂದ್ರೆ, ಪರೀಕ್ಷೆಯನ್ನ ಮಾಡ್ತಾರೆ, ಅಂದ್ರೆ ಎಕ್ಸಾಮ್ ಅನ್ನ ಮಾಡ್ತಾರೆ. ಆ ಎಕ್ಸಾಮ್ ಆದ್ಮೇಲೆ ಒಂದು ಮೆರಿಟ್ ಲಿಸ್ಟ್ ಅನ್ನ ರೆಡಿ ಮಾಡ್ತಾರೆ. ಒಂದು ಮೆರಿಟ್ ಲಿಸ್ಟ್ ಮೇಲೆ ಇಲ್ಲಿ ಮಕ್ಕಳನ್ನ ಆಯ್ಕೆ ಮಾಡ್ತಾರೆ. ಆ ಒಂದು ಎಕ್ಸಾಮ್ ಯಾವಾಗ ಅಂತ ನೋಡೋದಾದ್ರೆ, ಮುಂದಿನ ತಿಂಗಳ ಫೆಬ್ರವರಿ 15ನೇ ತಾರೀಕಿನಂದು ಈ ಒಂದು ಎಕ್ಸಾಮ್ ನಡೆಯುತ್ತೆ. ನೀವು ಅಪ್ಲಿಕೇಶನ್ ಹಾಕ್ಬೇಕು. ಅಪ್ಲಿಕೇಶನ್ ಹಾಕಿ ಆದ್ಮೇಲೆ ಫೆಬ್ರವರಿ 15ನೇ ತಾರೀಕು ಒಂದು ಎಕ್ಸಾಮ್ ನಡೆಯುತ್ತೆ. ಆ ಒಂದು ಎಕ್ಸಾಮ್ ನಲ್ಲಿ ಒಂದು ಎಕ್ಸಾಮ್ ಆಧಾರದ ಮೇಲೆ ಒಂದು ಮೆರಿಟ್ ಲಿಸ್ಟ್ ಅನ್ನ ರೆಡಿ ಮಾಡ್ತಾರೆ. ಮೆರಿಟ್ ಲಿಸ್ಟ್ ಮೇಲೆ ಇಲ್ಲಿ ಮಕ್ಕಳನ್ನ ಆಯ್ಕೆ ಮಾಡ್ತಾರೆ. ಓಕೆ, ಇವಾಗ ಅರ್ಜಿಯನ್ನ ಸಲ್ಲಿಸೋದಕ್ಕೆ ಕೊನೆಯ ದಿನಾಂಕ, ಲಾಸ್ಟ್ ಡೇಟ್ ಯಾವಾಗ ಅಂತ ನೋಡೋದಾದ್ರೆ, ಇದೇ ಜನವರಿ 25ನೇ ತಾರೀಕು ಇಲ್ಲಿ ಲಾಸ್ಟ್ ಡೇಟ್ ಇರುವಂತದ್ದು. ಆದಷ್ಟು ಬೇಗ ಅರ್ಜಿಯನ್ನ ಸಲ್ಲಿಸಿ. ನಿಮ್ಗೆ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕು ಅಂದ್ರೆ ಅಥವಾ ಏನಾದ್ರು ಡೌಟ್ ಇದ್ರೆ ನೀವು ಹೆಲ್ಪ್ ಲೈನ್ಗೂ ಕೂಡ ಕಾಲ್ ಮಾಡಬಹುದು. 08023460460 ಈ ಒಂದು ಹೆಲ್ಪ್ ಲೈನ್ ಗೆ ಕಾಲ್ ಮಾಡಿ ನೀವು ಹೆಚ್ಚಿನ ಇನ್ಫಾರ್ಮೇಶನ್ ಅನ್ನ ಪಡಿಬಹುದು. ನಿಮ್ಗೆ ಡಿಸ್ಕ್ರಿಪ್ಷನ್ ಅಲ್ಲಿ, ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಬೇರೆ ಬೇರೆ ಜಿಲ್ಲೆಯ ಹೆಲ್ಪ್ ಲೈನ್ ಕೂಡ ಕೊಟ್ಟಿರ್ತೀನಿ. ಮತ್ತೆ ವೆಬ್ಸೈಟ್ ಲಿಂಕ್ ಕೂಡ ಹಾಕಿರ್ತೀನಿ, ಅಲ್ಲಿಂದನೂ ಕೂಡ ನೀವು ಹೆಚ್ಚಿನ ಇನ್ಫಾರ್ಮೇಶನ್ ಅನ್ನ ಪಡಿಬಹುದು. ಅರ್ಜಿಯನ್ನ ಸಲ್ಲಿಸಬೇಕು ಅಂದ್ರೆ ನಿಮ್ಮ ಮಕ್ಕಳು 5ನೇ ತರಗತಿಯಲ್ಲಿ ಓದುತ್ತಾ ಇರಬೇಕು, ಅಂದ್ರೆ ಸ್ಟಡಿಯನ್ನ ಮಾಡ್ತಾ ಇರಬೇಕು 5ನೇ ಕ್ಲಾಸ್. ಆಗ ಮಾತ್ರ ನೀವು ಅರ್ಜಿಯನ್ನ ಸಲ್ಲಿಸೋದಕ್ಕೆ ಆಗುತ್ತಿಲ್ಲ ಅಂದ್ರೆ ಆಗೋದಿಲ್ಲ. ಓಕೆ, ಇದಿಷ್ಟು ವಸತಿ ಶಾಲೆ ಬಗ್ಗೆ ಆಯ್ತು. ಇನ್ನು ನೆಕ್ಸ್ಟ್ ಟಾಪಿಕ್ ಬಗ್ಗೆ, ನೆಕ್ಸ್ಟ್ ವಿಷಯದ ಕಡೆ ನೋಡೋದಾದ್ರೆ, ಸರ್ಕಾರದಿಂದ ಯಾರು ಫಿಸಿಕಲಿ ಹ್ಯಾಂಡಿಕ್ಯಾಪ್ಟೆಡ್ ಪರ್ಸನ್ ಇರ್ತಾರೆ, ಅಂದ್ರೆ ಯಾರು ಓಡಾಡೋದಕ್ಕೆ ಆಗೋದಿಲ್ಲ, ಕೂತಿರೋ ಜಾಗದಲ್ಲೇ ಕೂತ್ಕೊಂಡಿರ್ಬೇಕು, ಸೊ ಅಂತವ್ರಿಗೆ ಉಚಿತವಾಗಿ ವೀಲ್ ಚೇರ್ ನ ವಿತರಣೆ ಮಾಡ್ತಾ ಇದೆ. ಅದು ಎಲೆಕ್ಟ್ರಿಕ್ ವೀಲ್ ಚೇರ್ ಅಂತಾನೆ ಹೇಳ್ಬೋದು, ಅಂದ್ರೆ ಬಟನ್ ಸಿಸ್ಟಮ್ ಇರುವಂತಹ ಒಂದು ವೀಲ್ ಚೇರ್ ಅಂತಾನೆ ಹೇಳ್ಬೋದು, ಅಂದ್ರೆ ಬ್ಯಾಟರಿ ಚಾಲಿತ ಒಂದು ವೀಲ್ ಚೇರ್ ಅಂತಾನೆ ಹೇಳ್ಬೋದು. ಆ ಒಂದು ವೀಲ್ ಚೇರ್ ಅನ್ನ ಇಲ್ಲಿ ವಿತರಣೆ ಮಾಡ್ತಾ ಇದೆ ಕರ್ನಾಟಕ ಸರ್ಕಾರದಿಂದ. ವಿಕಲಚೇತನ ಹಾಗೂ ಹಿರಿಯ ನಾಗರಿಕರ ಸಬಲೀಕರಣ ಇಲಾಖೆಯಿಂದ 2024 ಮತ್ತು 25ನೇ ಸಾಲಿನದ್ದು. ಇದಕ್ಕೆ ಅಪ್ಲೈ ಮಾಡೋದು ಹೇಗೆ ಅಂದ್ರೆ, ಆನ್ಲೈನ್ ಮುಖಾಂತರ ಅಪ್ಲೈ ಮಾಡಬೇಕಾಗುತ್ತೆ. ಸೇವಾ ಸಿಂಧು ಪೋರ್ಟಲ್ ಮುಖಾಂತರ ಅಪ್ಲೈ ಮಾಡಬೇಕಾಗುತ್ತೆ. ನಿಮ್ಮ ಹತ್ತಿರದಲ್ಲಿರುವಂತಹ ಗ್ರಾಮವನ್ನು, ಕರ್ನಾಟಕವನ್ನು, ಬೆಂಗಳೂರನ್ನು, ಬಾಪೂಜಿ ಸೇವಾ ಕೇಂದ್ರ, ಈ ಒಂದು ಸೇವಾ ಕೇಂದ್ರಗಳಲ್ಲಿ ಅಪ್ಲೈ ಮಾಡಿ ಕೊಡ್ತಾರೆ. ಅಥವಾ ಸ್ವತಃವಾಗಿ ನೀವು ಕೂಡ ಸೇವಾ ಸಿಂಧು ಪೋರ್ಟಲ್ ಮುಖಾಂತರ ಅರ್ಜಿಯನ್ನ ಸಲ್ಲಿಸಬಹುದು. ಇಲ್ಲಿ ಡಿಸ್ಕ್ರಿಪ್ಷನ್ ಅಲ್ಲಿ ಸೇವಾ ಸಿಂಧು ಪೋರ್ಟಲ್ ಲಿಂಕ್ ವೆಬ್ಸೈಟ್ ಕೊಟ್ಟಿರ್ತೀನಿ. ಸೊ ಒಂದು ಲಿಂಕ್ ಅನ್ನ ಕ್ಲಿಕ್ ಮಾಡಿ ನೀವು ಕೂಡ ಅರ್ಜಿಯನ್ನ ಸಲ್ಲಿಸಬಹುದು. ಓಕೆ, ಈ ಒಂದು ವೀಲ್ ಚೇರ್ ಅನ್ನ ಪಡಿಬೇಕು ಅಂದ್ರೆ ಫಿಸಿಕಲಿ ಹ್ಯಾಂಡಿಕ್ಯಾಪ್ಟೆಡ್ ಪರ್ಸನ್ ಏನೆಲ್ಲ ಅರ್ಹತೆ ಇರಬೇಕು ಅಂತ ನೋಡೋದಾದ್ರೆ, ಭಾರತದ ಪ್ರಜೆ ಆಗಿರಬೇಕು, ಅಂದ್ರೆ ಇಂಡಿಯನ್ ಆಗಿರ್ಬೇಕು, ಅವರು ಕರ್ನಾಟಕದವರಾಗಿರ್ಬೇಕು. ಅದರಲ್ಲೂ 10 ವರ್ಷ, ಮಿನಿಮಮ್ 10 ವರ್ಷ ಕರ್ನಾಟಕದಲ್ಲಿ ಇರಬೇಕು, ಅಂದ್ರೆ ಕರ್ನಾಟಕದಲ್ಲಿ ಅವರು ವಾಸ ಇರಬೇಕು, ಕರ್ನಾಟಕದಲ್ಲಿ ಜೀವನವನ್ನ ಮಾಡಿರ್ಬೇಕು. ಕುಟುಂಬದ ವಾರ್ಷಿಕ ಆದಾಯ 2 ಲಕ್ಷಕ್ಕಿಂತ ಕಡಿಮೆ ಇರಬೇಕಾಗುತ್ತೆ. ನೆಕ್ಸ್ಟ್ ID ಕಾರ್ಡ್ ಬೇಕಾಗುತ್ತೆ, ಅಂದ್ರೆ ಅವರು ಹ್ಯಾಂಡಿಕ್ಯಾಪ್ಟ್ ಅಂತ ಪ್ರೂವ್ ಮಾಡುವಂತಹ ಒಂದು ID ಕಾರ್ಡ್, ಅಂದ್ರೆ ಅಂಗವಿಕಲರ ಪ್ರಮಾಣ ಪತ್ರ ಅಂತ ಕರೀಬಹುದು. ಸೊ ಅದು ಬೇಕಾಗುತ್ತೆ. ನೆಕ್ಸ್ಟ್ 75% ಗಿಂತ ಹೆಚ್ಚಿನ ದೈಹಿಕ ಅಂಗವಿಕಲರಾಗಿರ್ಬೇಕು, 75% ಗಿಂತ ಹೆಚ್ಚಿನ ಫಿಸಿಕಲಿ ಹ್ಯಾಂಡಿಕ್ಯಾಪ್ಟೆಡ್ ಪರ್ಸನ್ ಆಗಿರ್ಬೇಕು ಅವರು. ನಿಮ್ಗೆ ಏನಾದ್ರು ಇದರ ಬಗ್ಗೆ ಹೆಚ್ಚಿನ ಇನ್ಫಾರ್ಮೇಶನ್ ಬೇಕು ಅಂದ್ರೆ 08029787744 ಈ ಒಂದು ಹೆಲ್ಪ್ ಲೈನ್ ಗೆ ಕಾಲ್ ಮಾಡಿ ನೀವು ಹೆಚ್ಚಿನ ಇನ್ಫಾರ್ಮೇಶನ್ ಅನ್ನ
ಪಡಿಬಹುದು. ಈ ಒಂದು ಸ್ಕೀಮ್ಗೆ ಅಪ್ಲೈ ಮಾಡೋದಕ್ಕೆ ಲಾಸ್ಟ್ ಡೇಟ್ ಇವತ್ತೇ, ಅಂದ್ರೆ ಜನವರಿ 21ನೇ ತಾರೀಕು. ಆದಷ್ಟು ಬೇಗ ಈ ಒಂದು ವಿಡಿಯೋವನ್ನ ಆದಷ್ಟು ಶೇರ್ ಮಾಡಿ, ನಿಮ್ಗೆ ಗೊತ್ತಿರುವಂತವ್ರಿಗೆ ಇದರಿಂದ ಹೆಲ್ಪ್ ಆಗ್ಲಿ. ಹಾಗಾಗಿ ಮ್ಯಾಕ್ಸಿಮಮ್ ಈ ಒಂದು ವಿಡಿಯೋವನ್ನ ಶೇರ್ ಮಾಡಿ. ಓಕೆ ಸ್ನೇಹಿತರೆ, ಇದಿಷ್ಟು ಈ ವಿಡಿಯೋದ ಇನ್ಫಾರ್ಮೇಶನ್ ಆಗಿತ್ತು. ಇದೇ ರೀತಿಯಾಗಿರುವಂತಹ ಇನ್ಫಾರ್ಮೇಶನ್ ವಿಡಿಯೋಸ್ ಅನ್ನ ಪಡೆಯೋದಕ್ಕೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್.